ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಏನು ಏಪ್ರಿಲ್ 9ಕ್ಕೆ ಪಂಚರಾಜ್ಯ ಚುನಾವಣೆಗಳಿವೆ. ಇದರಲ್ಲಿ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಏನಾಗ್ತಿದೆ, ಅಲ್ಲಿ ಏನು ವಿಜಯ್ ಅವರಿದ್ದಾರೆ TVK ಪಕ್ಷದವರು, AIDMK ಜಯಲಲಿತಾ ಪಕ್ಷದವರು ಮತ್ತೆ NDA ಮೈತ್ರಿಕೂಟ ಮಾಡ್ಕೊಂಡು ಯಾವ ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಬಳಸ್ತಾ ಇದ್ದಾರೆ ಎಲೆಕ್ಷನ್ಗೆ, ಅದೇ ರೀತಿ ಸ್ಟಾಲಿನ್ ಅವರು DMK ಪಕ್ಷದವರು, ಕರುಣಾನಿಧಿ ಪಕ್ಷದವರು ಅವರು ಕೂಡ ಹೋದ್ ಸರಿ 140ಕ್ಕೆ 140 ಸೀಟ್ಗಳನ್ನು ಹೊಡೆದಿದ್ರು. ಈ ಬಾರಿ ಅಲ್ಲಿ ಪೈಪೋಟಿ ಇರೋದೆ TVK ಮತ್ತೆ DMKಗೆ, ವಿಜಯ್ಗೆ ಮತ್ತೆ ಸ್ಟಾಲಿನ್ ಅವ್ರಿಗೆ. ಈ ಬಾರಿ 20ರಿಂದ 30 ಸೀಟ್ಗಳನ್ನ ಕೀಳ್ಬೋದು ಅಂತ ಎಲೆಕ್ಷನ್ ಪಂಡಿತರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ವಿಜಯ್ ಕೂಡ ತನ್ನ ಏನು 30-40 ವರ್ಷಗಳಿಂದ ಡ್ರೈವರ್ ಆಗಿರ್ತಕ್ಕಂಥ ಡ್ರೈವರ್ನ ಮಗನಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ಅದೇ ರೀತಿ ಅವರ ಸ್ನೇಹಿತರು ಮೂವಿಯಲ್ಲಿ ಅವರ ಫ್ರೆಂಡಿನ ಪಾತ್ರವನ್ನು ವಹಿಸ್ತಕ್ಕಂಥ ಒಬ್ಬ ಫ್ರೆಂಡಿಗೂ ಕೂಡ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ವಿಜಯ್ ಅವರು 2 ಜಾಗದಲ್ಲಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಇವಾಗ ತಮಿಳುನಾಡಲ್ಲಿ ಮೇನು ಇವತ್ತು ಏನು ನಿನ್ನೆ ಬಿಜೆಪಿ ಒಂದು ಲೀಸ್ಟ್ ರೆಡಿ ಮಾಡ್ತು. AIDMK ಮತ್ತೆ NDA ಪಕ್ಷಗಳೇನು ಮೈತ್ರಿಕೂಟ ಅಲ್ಲಿ ಚುನಾವಣೆ ಎದುರಿಸ್ತಿದಾವೆ. ಇದರಲ್ಲಿ ಏನಾಗಿದೆ ಅಂದ್ರೆ, ಅಣ್ಣಾಮಲೈಗೆ ಏನು ಬಿಜೆಪಿ ರಾಜ್ಯಾಧ್ಯಕ್ಷನಿಂದ ಇಳಿಸಿದ್ರು, ಅವ್ರನ್ನ ಏನು ನೈನಾ ನಾಗೇಂದ್ರ ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಿದ್ರು. 2019ರಲ್ಲಿ ಕರ್ನಾಟಕದಲ್ಲಿ ಸಿಂಗಮ್ ಅಂತಾನೆ ಗುರುತಿಸ್ಕೊಂಡಿದ್ರು. IPS ಆಫೀಸ್ ಆಗಿರೋ ಖಡಕ್ IPS ಚಿಕ್ಕಮಂಗ್ಳೂರು, ಕುಂದಾಪುರ ಭಾಗಗಳಲ್ಲಿ ತುಂಬಾ ಕೆಲಸ ಮಾಡಿದ್ರು. ಅದಾದ್ಮೇಲೆ ಬೆಂಗಳೂರಿಗೆ ಕರೆಸ್ಕೊಂಡ್ರು. ಬೆಂಗಳೂರಲ್ಲಿ ಅವರು 2019 ಕೊರೋನಾ ಬಿಫೋರ್ ಅವರು ರಿಸೈನ್ ಮಾಡಿ ಎಲೆಕ್ಷನ್ಗೆ ಬರ್ತೀವಂತ ಒಂದು ಟಾಕ್ ನಡೀತಾ ಇತ್ತು. ಅವರು ಆ ಟೈಮಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಇಲ್ಲ ನಾನು ಫ್ಯಾಮಿಲಿ ಜೊತೆಗೆ, ನಮ್ಮ ಅಪ್ಪನ ಜೊತೆಗೆ, ನಮ್ಮ ಮಕ್ಕಳ ಜೊತೆಗೆ ಇರ್ಬೇಕಂತ ಹೇಳಿದ್ರು. ಇದೆಲ್ಲವನ್ನ ಮೀರಿ 2022ರಲ್ಲಿ ಅವರು ತಮಿಳುನಾಡಿನ ಬಿಜೆಪಿಗೆ ಜಾಯಿನ್ ಆಗ್ತಾರೆ. ಜಾಯಿನ್ ಆದಾಗ ಏನು ಎಲೆಕ್ಷನ್ ನಡೆಯುತ್ತೆ, ಎಲೆಕ್ಷನ್ ಅಲ್ಲಿ ಕೊಯಮತ್ತೂರಲ್ಲಿ ನಿಂತ್ಕೊಂತಾರೆ, ಹೀನಾಯವಾಗಿ ಸೋಲ್ತಾರೆ. ಅಲ್ಲಿ ಯಾವುದೂ ಒಂದು ಸೀಟ್ ಕೂಡ ಬರಲ್ಲ. MP ಸೀಟ್ಗಳು 40 ಸೀಟ್ಗಳಲ್ಲಿ ಟೋಟಲ್ ಆಗಿ 32-33 ಸೀಟ್ಗಳನ್ನ DMK ಗೆದ್ರೆ, ಇನ್ನು 8-9 ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲಿತಲ್ಲಿ. ಯಾವುದೋ ಒಂದು MP ಸೀಟ್ ಕೂಡ ಅಲ್ಲಿ ಏನು ತಮಿಳುನಾಡಲ್ಲಿ ಬರುವುದೇ ಇಲ್ಲ. ಇವಾಗ ಏನಪ್ಪ ವಿಷಯ ಅಂದ್ರೆ, ಈ 2026ರ ಎಲೆಕ್ಷನ್, ತಮಿಳುನಾಡು ಎಲೆಕ್ಷನ್ ಅಲ್ಲಿ ಏನು ಬಿಜೆಪಿ ಬಿಡುಗಡೆ ಮಾಡತಕ್ಕಂಥ ಲೀಸ್ಟ್ ನಲ್ಲಿ ಅಣ್ಣಾಮಲೈ ಹೆಸರೇ ಇಲ್ಲ. ಯಾಕೆಂತಂದ್ರೆ IPS ಆಫೀಸರ್ ಏನಾದ್ರು ತಪ್ಪು ಮಾಡಿದ್ರ, ಇವಾಗ ಅವರು ಪಕ್ಷವನ್ನ ಕಟ್ಟಿದ್ರಲ್ಲಿ ಏನು ಮೊದಲಿಗೆ ಅವ್ರು ಹೋಗಕ್ಕಿಂತ ಮುಂಚೆ 7% ಓಟ್ ಇರ್ತಕ್ಕಂಥ ಒಂದು ತಮಿಳುನಾಡಿನಲ್ಲಿ 11% ಓಟನಷ್ಟು ಬೆಳವಣಿಗೆ ಮಾಡಿದ್ದಾರೆ. ಇಲ್ಲ ಅಂತಲ್ಲ, ಅವರು ಪ್ರಯತ್ನ ಪಟ್ಟಿದ್ದಾರೆ ಅವರು. ಆದ್ರೆ ಬಿಜೆಪಿ ಕಡೆಗಣಿಸ್ತಾ ಅಣ್ಣಾಮಲೈ ಅವ್ರನ್ನ ಅಂತ ಒಂದು ಇಲ್ಲಿ ಅನುಮಾನ ಸ್ಟಾರ್ಟ್ ಆಗಿದೆ. ಅಣ್ಣಾಮಲೈ ಅವರು ಏನು ಸಿಂಗಲ್ ಆಗಿ ಏನು ಅವಾಗ ಯಾವುದೇ ಮೈತ್ರಿ ಇಲ್ದಾಗ AIDMK ಮತ್ತೆ DMKನ ಅತಿಯಾಗಿ ದ್ವೇಷಿಸ್ತಿದ್ರು, ಬಲವಾಗಿ ಮಾತಾಡ್ತಿದ್ರು. ಆದ ಕಾರಣನೇ ಯಾವಾಗ AIDMK ಮತ್ತೆ ಅಣ್ಣಾಮಲೈ ಏನು ಬಿಜೆಪಿ ಪಕ್ಷ ಏನು ಮೈತ್ರಿ ಆಯಿತು, ಆವಾಗ ಅವರು ಒಂದು ಷರತ್ತನ್ನ, ಜಯಲಲಿತಾ ಶಿಷ್ಯ ಷರತ್ತನ್ನು ವಿಧಿಸ್ತಾರೆ, ನೀವು ಅಣ್ಣಾಮಲೈಯನ್ನ ರಾಜ್ಯಾಧ್ಯಕ್ಷದಿಂದ ತೆಗಿಬೇಕು ಅಂತೇಳಿ. ಅದೇ ರೀತಿ ಅವ್ರು ಬಿಜೆಪಿನೂ ಎಲ್ಲದಕ್ಕೂ ತಲೆ ಆಡಿಸ್ಕೊಂಡು ತೆಗೆದು ಬಿಡ್ತಾರೆ ಅವ್ರನ್ನ. ಈ ಟೈಮನು ಅವ್ರ ಮಾತು ಕೇಳಿ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇದು ಏನಾರ ಸೆಂಟ್ರಲಲ್ಲಿ ಏನಾರ ಒಳ್ಳೆ ಪೊಸಿಷನ್ ಕೊಡ್ಬೋದು ಏನೋ ಗೊತ್ತಿಲ್ಲ ಅಣ್ಣಾಮಲೈಗೆ. ಇವರು ಹಲವಾರು ದೋಷಿಸ್ತಾ ಇದ್ರು. DMK ಸ್ಟಾಲಿನ್ ಅವ್ರನ್ನ ಎಷ್ಟು ದೋಷಿಸ್ತಾ ಇದ್ರು, ಜಯಲಲಿತಾ ಪಕ್ಷವನ್ನು ಅಷ್ಟೇ ಇದರಾಗಿ ಮಾತಾಡ್ತಾ ಇದ್ರು. ಆದ ಕಾರಣನೇ ಇಲ್ಲಿ AIDMK ಇಲ್ಲಿ ಅಣ್ಣಾಮಲೈನ ತೆಗೆಸುವುದರಲ್ಲಿ ತುಂಬಾ ಪಾತ್ರವನ್ನು ವಹಿಸಿದೆ. ಏನು TVK ಈ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ DMKಗೆ ಇಲ್ಲಿ ಹೊಡೆತ ಬೀಳುವ ಚಾನ್ಸಸ್ ಜಾಸ್ತಿ ಇದೆ. DMK ಇನ್ ಕೇಸ್ ಗೆದ್ರೂ ಒಂದು 30ರಿಂದ 35 ಸೀಟ್ಗಳನ್ನ ತೆಗೆದುಕೊಳ್ಳುವುದರಲ್ಲಿ ಏನು ವಿಜಯ ಪಕ್ಷ ನಿಪುಣರಾಗ್ತಾರೆ ಅಂತ ಎಲೆಕ್ಷನ್ ಚಾಣಾಕ್ಷರು ಹೇಳ್ತಾ ಇದ್ದಾರೆ. ಇದು ಮೇ 4ಕ್ಕೆ ಎಲ್ಲ ಎಲೆಕ್ಷನ್ ಕೂಡ ರಿಸಲ್ಟ್ ಬರುತ್ತೆ. ಪಂಚರಾಜ್ಯಗಳಲ್ಲಿ ಏನೇನಾಗ್ತಿದೆ ಎಲ್ಲ. ಕೇರಳದಲ್ಲಿ ಕೂಡ ಪಿಣರಾಯಿ ವಿಜಯನ್ ಕಳೆದ 2 ಬಾರಿಯಿಂದನೂ ಮುಖ್ಯಮಂತ್ರಿ ಆಗಿದ್ರು. LDF UDF ಅಂತ ಕೇಳಿರುತ್ತೆ, ಅವ್ರಿಗೆ ಅಲ್ಲಿ ಫೈಟ್ ಇರೋದು. LDF ಏನು ಪಿಣರಾಯಿ ವಿಜಯನ್ ಇದ್ದಾರೆ, ಅವರು ಕೂಡ ಬಿಜೆಪಿ ಬದ್ಧ ವಿರೋಧಿ. ಅವ್ರು 130 ಸೀಟ್ಗಳಿದೆ. ಅಲ್ಲೂ ಕೂಡ ಇದೇ ಏಪ್ರಿಲ್ 9ಕ್ಕೆ ಎಲೆಕ್ಷನ್ ಇದೆ. ಅದು ಮೇ 4ಕ್ಕೆ ಕೂಡ ರಿಸಲ್ಟ್ ಬರುತ್ತೆ. ಅದೇ ರೀತಿ ಏನು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಏನಿದೆ, ಪಾಂಡಿಚೇರಿ, ಅಲ್ಲಿ ಒಂದು 30 ಕಾನ್ಸ್ಟಿಟ್ಯೂಷನ್ ಇದೆ. ಅಲ್ಲೂ ಕೂಡ 9ನೇ ತಾರೀಕು ಎಲೆಕ್ಷನ್ ಇದೆ. ಅಲ್ಲೂ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಇವಾಗ ಸದ್ಯಕ್ಕೆ ಸ್ವಾಮಿ ರಂಗನಾಥ್ ಎನ್ನುವರು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ವೆಸ್ಟ್ ಬೆಂಗಾಲಿಗೆ ಹೋದ್ರೆ ಅಲ್ಲಿ ತುಂಬಾ ನಾಟಕ ಆಡುತ್ತೆ. ಅಲ್ಲಿ ಸಾವಾಗ್ಲಿಲ್ಲ ಅಂದ್ರೆ ಎಲೆಕ್ಷನ್ನೇ ಆಗಲ್ಲ ಅನ್ನೋ ರೀತಿಯಲ್ಲಿ ಈ ಬಾರಿನೂ ಕೂಡ
ಏನು SIRಗೆ ಓದಕ್ಕಂತ ಆಫೀಸರ್ಗಳನ್ನೆಲ್ಲ ಅಲ್ಲಿ ಹೊಡೆದಾಕಿದ್ದಾರೆ. ಇವಾಗ ಕೇಸ್ ನಡೀತಾ ಇದೆ. RG-ಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಏನು ರೇಪ್ ಕೇಸ್ ಆಗಿತ್ತು 2024ರಲ್ಲಿ ಸಂಜಯ್ ರಾವ್ ಏನೋ ಕನ್ವಿಕ್ಟೆಡ್, ಇವನ್ ಮೇಲೆ ಹೊರಿಸಲಾಗಿತ್ತು. ಅದೇನು ನಿಜ ಪೊಲೀಸರ ತನಿಖೆಯಲ್ಲಿ ನಡೀತಾ ಇದೆ, ಅವನ್ನೇ ಕನ್ವಿಕ್ಟೆಡ್ ಅಂತ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗ್ಲಿಲ್ಲ. ಆದ ಕಾರಣ ನೆನ್ನೆ BJPಯಲ್ಲಿ ಅವರ ಅಮ್ಮನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಅಲ್ಲಿ 290 ಕಾನ್ಸ್ಟಿಟ್ಯೂಷನ್ಸ್ ಇದೆ. ಇದರಲ್ಲಿ ಕಳೆದ ಬಾರಿ ಏನು ದೀದಿ ಮಮತಾ ಬ್ಯಾನರ್ಜಿ ಅವರು ಸೋತಿದ್ರು, ಮತ್ತೆ ಯಾರು ಅವರ ಪಾರ್ಟಿಯವರೇ TMC ಪಕ್ಷದವರೇ ಅವ್ರು ರಿಸೈನ್ ಮಾಡಿ ಆ ಜಾಗಕ್ಕೆ ಮತ್ತೆ ರೀಎಲೆಕ್ಷನ್ ಮಾಡಿದಾಗ ಅವರು ಬೇರೆ ಜಾಗಕ್ಕೆ ನಿಂತು ಗೆದ್ದಿದ್ರು. ಆದ ಕಾರಣ ಈ ಬಾರಿ ಅಲ್ಲಿ ಕೂಡ ತುಂಬಾ ಒಂದು ಫೈಟ್, ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲಿ ಹೆಚ್ಚಾಗಿ ಮುಸ್ಲಿಂ ಮತಗಳು, OBC ST ಮತಗಳೇ ಅಲ್ಲಿ ನಿರ್ಣಾಯಕ ಹಂತವಾಗಿದ್ದಾವೆ. ವೆಸ್ಟ್ ಬೆಂಗಾಲ್ 2 ಟರ್ಮ್ ಅಲ್ಲಿ ಎಲೆಕ್ಷನ್ ನಡೀತಿದೆ, ಏಪ್ರಿಲ್ 23 ಮತ್ತು 29. ಬಟ್ ತಮಿಳುನಾಡಲ್ಲಿ 23ರಲ್ಲಿ ಮಾತ್ರ ಎಲೆಕ್ಷನ್ ನಡೆಯುತ್ತೆ. ಅದು ಮೇ 4ಕ್ಕೆ ರಿಸಲ್ಟ್ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಬೇಕಾಗಿ ಇದಾಗಿದೆ. ಇದೀನ ಈ 5 ರಾಜ್ಯಗಳು ಒಂಥರ ಕ್ರಿಕೆಟ್ ನಲ್ಲಿ ಸೆಮಿಫೈನಲ್ಗೆ ಹೋಗ್ತಾರಲ್ಲ, ಆ ರೀತಿ ಏನ್ ಸೌತ್ ಇಂಡಿಯಾದಲ್ಲಿ ಪವರ್ಫುಲ್ ಆಗಿ ಯಾವ ಪಕ್ಷ ಗೆಲ್ಲುತ್ತೆ, ಯಾವ MP ಸೀಟ್ಗಳು ಜಾಸ್ತಿ ಬರುತ್ತೆ, ಇದೇನು ಉತ್ತರದಲ್ಲಿ ಎಫೆಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಅಸ್ಸಾಂನಲ್ಲಿ ಕೂಡ ಏನು ಈ BJP ಪಕ್ಷದವರು ಮೊದಲು ಬಿಶ್ವಂತ್ ಶರ್ಮಾ ಅಂತ ಇದ್ರಲ್ಲ, ಅವ್ರು ಕಾಂಗ್ರೆಸ್ನಲ್ಲಿ ಇದ್ರು, ಅವರಿಗೆ ಮುಖ್ಯಮಂತ್ರಿ ಸೀಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು BJPಗೆ ಬಂದರು, ಇವರು ಮುಖ್ಯಮಂತ್ರಿ ಆದರು. ಅಲ್ಲಿ ತುಂಬ ಬಲವಾಗಿ ಪೈಪೋಟಿ ಇದೆ ಕಾಂಗ್ರೆಸ್ BJPಗೆ. ನೋಡ್ಬೇಕು, ಈ ಸರಿ ಕಾದು ನೋಡಬೇಕು ಅಲ್ಲಿ ಏನಾಗುತ್ತೆ ಅಂತ. ಈ 5 ರಾಜ್ಯಗಳಲ್ಲಿ ಏನು ನಿರ್ಣಾಯಕ, ಏನು ಮತದಾರರು ಯಾರನ್ನ ಆಯ್ಕೆ ಮಾಡ್ತಾರೆ, ಅದೇ ರೀತಿ BJPಗೆ ಸಪೋರ್ಟ್ ಮಾಡ್ತಾರ, ಅಲ್ಲಿ ಲೋಕಲ್ ಪಕ್ಷಗಳಿಗೆ ಸಪೋರ್ಟ್ ಮಾಡ್ತಾರ ಅಥವಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರ ಅಂತ ಕಾದು ನೋಡ್ಬೇಕಾಗಿದೆ. ಇದರಲ್ಲೇನೆ 9ನೇ ತಾರೀಕಲ್ಲಿ ದಾವಣಗೆರೆ ಮತ್ತೆ ಬಾಗಲಕೋಟೆಯಲ್ಲಿ ಕೂಡ ಎಲೆಕ್ಷನ್ ಇದೆ. ಅದು ಕೂಡ ಮೇ 4ಕ್ಕೆ ರಿಸಲ್ಟ್ ಬರುತ್ತೆ. ದಾವಣಗೆರೆಯಲ್ಲಿ ತುಂಬಾ ಗೊಂದಲಗಳು ಸ್ಟಾರ್ಟ್ ಆಗಿದ್ದು. ದಾವಣಗೆರೆ ದಕ್ಷಿಣದಲ್ಲಿ ಏನು ಮುಸ್ಲಿಂ ಸಮುದಾಯಕ್ಕೆ ಏನು ಸೀಟ್ ಕೊಡ್ಬೇಕಂತ ಇದ್ರು, ಅದು ಯಾವುದು ಕೂಡ ಸಾಧ್ಯವಾಗಲಿಲ್ಲ. ಏನು ಮಲ್ಲಿಕಾರ್ಜುನ್ ಅವ್ರ ಮಗನಿಗೆ ಸಮರ್ಥ್ಗೆ ಟಿಕೆಟ್ ಅನ್ನು ಕೊಟ್ಟರು. ಅಲ್ಲಿ SDPI OIC ಮತ್ತೆ BJPನೂ ತುಂಬಾ ಪ್ರಬಲವಾಗಿದೆ. ಅಲ್ಲಿ ಏನು BJPಯಲ್ಲಿ ಏನಂತಂದ್ರೆ ಒಬ್ಬ ಕೂಲಿ ಕಾರ್ಮಿಕನಾದಂಥವನಿಗೆ BJPಯವರಿಗೆ ಟಿಕೆಟ್ ಕೊಟ್ಟಿದ್ದು ಖುಷಿಯಾದಂಥ ವಿಚಾರ. ಅದೇ ರೀತಿ ಬಾಗಲಕೋಟೆಯಲ್ಲಿ ಚರಂತಿ ಮಠಕ್ಕೆ BJPಯಲ್ಲಿ ಮೇಟಿ ಅವರ ಮಗನಿಗೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಅವರಿಬ್ಬರಿಗೆ ಬಲವಾದ ಪೈಪೋಟಿ ಇದೆ. ಕಾದು ನೋಡ್ಬೇಕು ಮೇ 4ಕ್ಕೆ ಏನ್ ರಿಸಲ್ಟ್ ಆಗುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.